ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಜಾಗಿಂಗ್ ಮಾಡ್ಕೊಂಡು ಸಮುದ್ರ ಸೈಡ್ಗೆ ಹೋಗುವಂತ ಹೊರಟೆ. ಹಾಗೆ ಹೋಗ್ತಿರ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಎದ್ಬಿಟ್ಟು ಬೀಚಿಗೆ ಹೋಗು ಅಂತ ಹೇಳಿದ್ರೆ ದಾರಿ ತಪ್ಪಿ ಯಾವುದೋ ಕಡೆ ಹೋಗಿಬಿಟ್ಟು ಇವಾಗ ನೋಡಿದರೆ ಬೀಚಿಗೆ ದಾರಿ ಕಾಣ್ತು. ನೋಡಿ ಐಸಲ್ಲಿ ಇವತ್ತು ಬೆಳಿಗ್ಗೆ ಎದ್ದು ಸೀದಾ ಕನಸಿಲ್ಲದೆ ಹೊರಟುಬಿಟ್ಟೆ. ಅದರ ವಿಪರ್ಯಾಸ ಏನು ಗೊತ್ತಾ, ಬೀಚ್ ಹತ್ರ ಹೋಗಲ್ಲ ನಾನು. ಅಲ್ಲಿ ಗಂಟ ಹೋಗ್ತೀನಿ ಅಷ್ಟೇ, ಮತ್ತೆ ವಾಪಸ್ ಬರ್ತೀನಿ. ಯಾಕಂದರೆ ನನಗೆ ಟೈಮ್ ಇಲ್ಲ. ನನ್ನ ಟೈಮ್ ಒಳಗೆ ಹೋಗಬೇಕಿತ್ತು, ಆದರೆ ಈಗ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ. ದಾರಿ ತಪ್ಪಿ ಎಲ್ಲ ಹೋಗಿಬಿಟ್ಟಿದೆ ಅಲ್ಲ. ಇದು ನೋಡಲಿಕ್ಕೆ ತುಂಬ ಹತ್ತಿರದಲ್ಲಿ ಕಾಣ್ತೀವಿ, ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾಯಿದೆ ಎಷ್ಟು ಹತ್ತಿರ ಇದೆ ಅಂತ. ನಡೆದು ಸಾಕಾಯಿತು. ಆ ಕಡೆ ನೋಡಿದರೆ ಸೂರ್ಯ ಹೇಳ್ತದೆ, ಈ ಕಡೆ ನೋಡಿದರೆ ಬೀಚಿಗೆ ನಡೆದಷ್ಟು ಸಾಲ್ತಿಲ್ಲ. ಏನು ಮಾಡೋದು, ನಡೆಯುವ. ಏನು ಹೇಳ್ತೀರಾ? ಬೀಚ್ ಹತ್ರ ನಮ್ಮನ್ನೆಲ್ಲ ಬಿಡ್ತಾರೋ ಗೊತ್ತಿಲ್ಲ ಗೈಸ್, ಆದರೆ ದೂರದಲ್ಲಿ ನಿಂತು ನೋಡಿ ಆದರೂ ಬರ್ತೀನಿ. ಇದ್ದರೆ ನೆಮ್ಮದಿಯಾಗಿರಬೇಕು. ಇಲ್ಲಿ ಅದರ ಮೇಲೆ ವಾಕಿಂಗ್ ಮಾಡುವ ಅಂತ ಬಂದೆ. ಇಲ್ಲಿ ನೋಡಿದರೆ ಟೈಮ್ ಇಲ್ಲ. ಫೈನಲಿ ಗೈಸ್ ವಾಪಸ್ ಹೋಗಲಿಕ್ಕೆ ಮನಸ್ಸೇ ಕೇಳಲಿಲ್ಲ. ಇಲ್ಲಿ ಗಂಟ ಬಂದಿದೆಯಾ, ಹತ್ತಿರ ಹೋಗಿಬಿಡು ಅಂತ ಹೇಳ್ತಾಯಿದ್ದು ಮನಸ್ಸು. ಹೇಗಿದೆ ಗೈಸ್ ಬೀಚ್? ಕಮೆಂಟ್ ಮಾಡಿ. ಅಲ್ಲಿ ನೋಡಿ ದೂರದಲ್ಲಿ ಹಡಗು ಎಲ್ಲ ಇದೆ, ಮೀನು ಹಿಡಿತಾ ಇದ್ದಾರೆ. ನೋಡಿ ಗೈಸ್, ಇದೇ ಇಲ್ಲಿಂದ ತೈಲಗಳನ್ನು ತೆಗೆದು ಪ್ಯೂರಿಫೈ ಮಾಡಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ. ನೋಡಿ ಗೈಸ್, ಇದೇ ಲಾಸ್ಟ್ ಲ್ಯಾಂಡ್ ಆಫ್ ಒಮಾನ್. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಇಲ್ಲಿ ಬರಬೇಕು ಅಂತ, ಇವತ್ತು ಬಂದೆ. ಫೈನಲಿ ಐ ಆಮ್ ಹ್ಯಾಪಿ. ಹತ್ತಿರ ಹೋಗಲ್ಲ, ಯಾಕಂದರೆ ಇದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ, ಹಾಗೆ ಆ ಕಡೆ ಹೋಗುವಾಗಿಲ್ಲ. ದಿಸ್ ಈಸ್ ಲಾಸ್ಟ್ ಲ್ಯಾಂಡ್. ನೋಡಿ ಗೈಸ್, ಇವತ್ತು ಎರಡು ಅದ್ಭುತ ನಡೀತು. ಒಂದು ಬೀಚ್ ನೋಡೋಕ್ಕೆ ಬಂದೆ, ಬೀಚ್ ನೋಡಿದೆ. ಇನ್ನೊಂದು ಈ ಕಡೆಯಿಂದ ನೋಡಿ ಅಲ್ಲಿ ಸನ್ರೈಸ್, ಎರಡನ್ನು ಒಟ್ಟಿಗೆ ನೋಡ್ಕೊಂಡೆ. ಹೆಂಗೆ ತುಂಬ ದಿನದಿಂದ ಖಂಡಿತ ಕನಸನ್ನು ಇವತ್ತು ನೆನ್ಸು ಮಾಡಿಕೊಂಡೆ. ಹೇಗೆ ಬಂದೆ ಬೀಚ್ಗೆ, ದಾರಿ ತಪ್ಪಿ ಎಲ್ಲೆಲ್ಲ ಹೋಗಿ ಫೈನಲ್ ಬಂದು ಬೀಚ್ ತಲುಪಿದ್ದೀನಿ. ಹೇಗಿದೆ ಬೀಚ್? ಎರಡು ಅದ್ಭುತ. ಒಂದು ಬೀಚಿಗೆ ಬಂದಿದ್ದು ನೋಡಿ, ಇನ್ನೊಂದು ಆ ಕಡೆಯಿಂದ ಸನ್ರೈಸ್ ಆಗ್ತದೆ. ಎರಡು ಒಟ್ಟಿಗೆ ನೋಡಿಕೊಂಡು ಈಗ ಫೈನಲಿ ಬಾಯ್.